ನಮಸ್ಕಾರ, ಕುಕ್ಸ್ಟಾರ್ ಡೈರಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಹುರಿದಿರುವ ಹುರುಳಿಕಾಳು ಹುಳಿನ ಮಾಡಿ ತೋರಿಸ್ತಾ ಇದ್ದೀನಿ. ಹಳೆ ಕಾಲದಲ್ಲಿ ಮಾಡ್ದಂಗೆ ನಾಟಿ ಈರುಳ್ಳಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಅದಕ್ಕೆ ಏನೇನು ಪದಾರ್ಥಗಳು ಬೇಕು, ಯಾವ ರೀತಿ ಮಾಡೋದು ಅಂತ. ಹುರುಳಿಕಾಳು ತೊಗೊಂಡಿದ್ದೀನಿ ನಾನು 150 ಗ್ರಾಮ್ ಆಗೋಷ್ಟು. ಜಾಸ್ತಿ ಹಾಕಬೇಕಾಗಿಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಹಾಗೆಯೇ ನಾಟಿ ಈರುಳ್ಳಿ 1 ಕಪ್ ಆಗೋಷ್ಟು ಬಿಡಿಸಿ ಈರುಳ್ಳಿ ಹಾಗೇ ಕಟ್ ಮಾಡದೆ ಹಾಗೇ ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಂಡಿದ್ದೀನಿ. ಹುರುಳಿಕಾಳು ಹುರ್ಕೊಳ್ತೀನಿ. ಈಗ ಸಣ್ಣದಾಗಿ ಉರಿ ಇಟ್ಕೊಂಡು ಕೈ ಬಿಡ್ದಂಗೆ ಆಡಿಸ್ತಾ ಇರಬೇಕು, ಸೀದೋಗ್ದಿರ. ಈಗ ಹುರುಳಿಕಾಳು ಚೆನ್ನಾಗಿ ಹುರಿದಾಗಿದೆ. ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ. ನಾನು ಸೈಡ್ ತೆಗೆದಿಡ್ತಾ ಇದ್ದೀನಿ. ಹುರುಳಿಕಾಳನ್ನ ಕ್ಲೀನ್ ಮಾಡಬೇಕಾದ್ರೆ ಹುಷಾರಾಗಿ ಕ್ಲೀನ್ ಮಾಡ್ಕೋಬೇಕು. ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದ್ರೂ ಕಲ್ಲಿರುತ್ತೆ, ಅದರಿಂದ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಈಗ ಮಸಾಲೆ ಹಸಿದನ್ನೇ ರುಬ್ಕೊಳ್ತೀನಿ ನಾನು. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ಕೊಬ್ಬರಿನ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಈರುಳ್ಳಿ ಹಸಿದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ. 1 ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು, ಹುಳಿಗೆ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನು ಜೀರಿಗೆ, 2 ಸ್ಪೂನು ಸಾಂಬಾರು ಪುಡಿ, ಸಾರ್ಗಾಕೋ ಸಾಂಬಾರು ಪುಡಿ. ಹಾಗೆಯೇ ನಾನು ಹುರಿದಿರೋಂಥ ಹುರುಳಿಕಾಳನ್ನ 1 ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರು ಸೇರಿಸಿ ನಾನು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಈ ಥರ ಒಗ್ಗರಣೆಗೆ ಇಡ್ತೀನಿ. ಈಗ ಸಾರು ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ನಾನೇನು ಬಿಡಿಸಿಟ್ಕೊಂಡಿದ್ದೆ ನಾಟಿ ಈರುಳ್ಳಿ, ಇದನ್ನು ಸೇರಿಸ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ, ಆಮೇಲೆ ಸಾಂಬಾರಿಗೆ ಸೇರಿಸ್ತೀನಿ. ಒಂದು 1/4 ಭಾಗದಷ್ಟು ಫ್ರೈ ಆದರೆ ಸಾಕು. ನಾನು ತೆಗೆದಿಡ್ತಾ ಇದ್ದೀನಿ ಫ್ರೈ ಆಗಿರೋ ಈರುಳ್ಳಿ. ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು. ಈಗ ನಾನು ರುಬ್ಕೊಂಡಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ಈಗ ಹಸಿ ಮಸಾಲೆನೇ ರುಬ್ಬಿರೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ, ಆಮೇಲೆ ನೀರು ಸೇರಿಸ್ಕೊಳ್ತೀನಿ. ಸ್ವಲ್ಪ ನೀರಾಗಿದ್ರೇ ಹುರುಳಿಕಾಳು ಹುಳಿ ಚೆನ್ನಾಗಿರೋದು. ಸ್ವಲ್ಪ ಫ್ರೈ ಆಗಲಿ. ಈಗ ಮಸಾಲೆ ಕುದೀತಾ ಇದೆ, ನಾನು ನೀರು ಸೇರಿಸ್ಕೊಳ್ತೀನಿ ಇನ್ನು ಸ್ವಲ್ಪ. ಈಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಕುದಿಯೋಷ್ಟೊತ್ತಿಗೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ. ನಾನು ಇಷ್ಟು ನೀರಾದರೆ ಈಗ ಸೇರಿಸ್ಕೊಂಡಿದ್ದೀನಿ. ಈಗ ಸಾರು ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಥರ ಕುದಿಬೇಕು. ಫಸ್ಟೇ ಕುದಿಸ್ಕೋಬೇಕು ಸಾರನ್ನ. ಹುರುಳಿಕಾಳು ಹಾಕಿದ್ಮೇಲೆ ಕಾಯಿಸೋಂಗಿಲ್ಲ. ಎಷ್ಟು ನೀರು ಹಾಕಿದೆ ನೋಡಿ, ಈ ಥರ ಇಷ್ಟಾಗಿದೆ. ಹೀಗೆ ಇರಬೇಕು. ಈಗ ನಾನು ಹುರುಳಿಕಾಳನ್ನ ಸೇರಿಸ್ತೀನಿ. ಹುರಿದಿಟ್ಕೊಂಡಿರೋಂಥ ಹುರುಳಿಕಾಳನ್ನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿ 1/4 ಭಾಗದಷ್ಟು ಫ್ರೈ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಫ್ರೈ ಮಾಡಬಾರ್ದು. ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಹಳೆಯ ಕಾಲದ ಹುರುಳಿಕಾಳು ಹುಳಿ, ಹುರಿದಿರುವ ಹುರುಳಿಕಾಳು ಹುಳಿ ರೆಡಿಯಾಗಿದೆ ಸ್ನೇಹಿತರೆ. ಮಳೆಗಾಲಕ್ಕೆ ಒಂದು ಒಳ್ಳೆ ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ. ಮಳೆ ಬರ್ತಾಯಿದ್ದಾಗ ಈ ಥರ ಹುರುಳಿಕಾಳು ಹುಳಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿನೂ ಹುರುಳಿ ತಿಂದರೆ ತುಂಬಾ ಒಳ್ಳೆಯದು. ನೋಡಿ, ಇದೇ ಥರ ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಸಾಕು, ಸ್ಟವ್ ಆಫ್ ಮಾಡ್ತೀನಿ. ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ. ಮಾಡಿ ತಪ್ಪದೆ ಇದೇ ಥರ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.